ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಮೀಪದಲ್ಲಿ ಶೆಜೆವಾಡ ಎನ್ನುವ ಊರಿನಲ್ಲಿರುವ ಶೆಜ್ಜೇಶ್ವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ಇದು ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದು. ರಾವಣನು ತನ್ನ ತಾಯಿಗೋಸ್ಕರ ಆತ್ಮಲಿಂಗವನ್ನು ತರಲು ಘೋರವಾದ ತಪಸ್ಸನ್ನು ಮಾಡುತ್ತಾನೆ. ರಾವಣನ ತಪಸ್ಸಿಗೆ ಶಿವನು ಮೆಚ್ಚಿ ಆತ್ಮಲಿಂಗವನ್ನು ರಾವಣನಿಗೆ ನೀಡುತ್ತಾನೆ. ಮಾರ್ಗ ಮಧ್ಯೆ ಅದನ್ನು ಎಲ್ಲಿಯೂ ಇಡಬಾರದು, ಇಟ್ಟರೆ ಅದು ಅಲ್ಲಿಯೇ ಸ್ಥಾಪಿತವಾಗುತ್ತದೆ ಎಂದು ಶಿವನು ಹೇಳುತ್ತಾನೆ. ಆದರೆ ದಾರಿಯಲ್ಲಿ ಬರುವಾಗ ರಾವಣನಿಗೆ ಮಾರ್ಗ ಮಧ್ಯೆ ಸಂಧ್ಯಾವಂದನೆಯ ಸಮಯವಾಗುತ್ತದೆ. ಆಗ ಏನು ಮಾಡಬೇಕೆಂದು ತೋಚದೆ ಸಮೀಪದಲ್ಲಿಯೇ ಕಾಣುವ ಒಂದು ಬಾಲಕನ ಹತ್ತಿರ ಇದನ್ನು ಹಿಡಿದುಕೋ, ನಾನು ಸಂಧ್ಯಾವಂದನೆ ಮುಗಿಸಿ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ಬಾಲಕನ ರೂಪದಲ್ಲಿರುವ ಗಣಪತಿಯು, ನಾನು 3 ಬಾರಿ ಕರೆಯುತ್ತೇನೆ, ಅಷ್ಟರೊಳಗೆ ನೀನು ಬಾರದಿದ್ದರೆ ನಾನು ಇದನ್ನು ಇಲ್ಲಿಯೇ ಇಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ರಾವಣನ ಸಂಧ್ಯಾವಂದನೆ ಮುಗಿಯುವುದರ ಒಳಗೆಯೇ ಗಣಪತಿಯು 3 ಬಾರಿ ಕರೆಯುತ್ತಾನೆ. ರಾವಣನು ಬಾರದಿದ್ದಾಗ ಅದನ್ನು ಅಲ್ಲಿಯೇ ಸ್ಥಾಪಿಸುತ್ತಾನೆ. ಆಗ ರಾವಣನು ಕೋಪಗೊಂಡು ಆತ್ಮಲಿಂಗವನ್ನು ಕೀಳಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಬರುವುದಿಲ್ಲ. ಚೂರು ಚೂರಾದ ಆತ್ಮಲಿಂಗವನ್ನು ರಾವಣನು ಕೋಪಗೊಂಡು ಒಗೆಯುತ್ತಾನೆ. ಅವೇ ಪಂಚಲಿಂಗ ಕ್ಷೇತ್ರಗಳಾಗಿ ಉದ್ಭವಗೊಳ್ಳುತ್ತವೆ. ಗೋಕರ್ಣೇಶ್ವರ, ಮುರುಡೇಶ್ವರ, ಗುಣವಂತೇಶ್ವರ, ಧಾರೇಶ್ವರ ಮತ್ತು ಶೆಜ್ಜೇಶ್ವರ ಇವು 5 ಪಂಚಲಿಂಗ ಕ್ಷೇತ್ರಗಳು. ಇವೆಲ್ಲವೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವುದು ಒಂದು ವಿಶೇಷವಾಗಿದೆ. ಪುರಾತನವಾದ ಈ ದೇವಸ್ಥಾನವು ಪ್ರಶಾಂತವಾದ ಹಾಗೆ ವಿಶಾಲವಾದ ಜಾಗದಲ್ಲಿದೆ. ಶಿವರಾತ್ರಿಯ ದಿನ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬರುತ್ತಾರೆ ಎಂದು ಅಲ್ಲಿಯ ಅರ್ಚಕರು ಹೇಳಿದರು. ನಾವು ಹೋಗುವ ಸಮಯದಲ್ಲಿ ಅಲ್ಲಿ ಅಭಿಷೇಕ ಪೂಜೆ ನಡೆಯುತ್ತಿತ್ತು. ಶಿವನ ದರ್ಶನ ಮುಗಿಸಿಕೊಂಡು ಅಲ್ಲೆಲ್ಲ ತಿರುಗಾಡಿ ನೋಡಿ ಹಾಗೆ ನಾವು ಕಾರವಾರಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಕುಟುಂಬಸ್ಥರ ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ನಾವು ಊಟಕ್ಕೆ ಅಲ್ಲಿಗೆ ಹೋದ್ವಿ. ಕಾರವಾರದಿಂದ ನಾವು ವಾಪಸ್ ಬರುವಾಗ ಅಮದಳ್ಳಿ ಎನ್ನುವ ಸ್ಥಳ ಸಿಗುತ್ತದೆ. ಅಲ್ಲಿ ಶ್ರೀ ವೀರ ಗಣಪತಿ ದೇವಸ್ಥಾನ ಎನ್ನುವ ಒಂದು ಚಂದದ ದೇವಸ್ಥಾನವಿದೆ. ಅಲ್ಲಿ ನೋಡೋಕ್ಕೆ ಅಂತ ನಾವು ಹೋದ್ವಿ. ಇಲ್ಲಿ ಒಳಗಡೆ ವಿಶಾಲವಾದ ಜಾಗವಿದೆ. ಹಾಗೆಯೇ ಬೆಳ್ಳಿಯ ಮುಖವಾಡವನ್ನು ಹಾಕಿ ಕಂಗೊಳಿಸುತ್ತಿರುವ ಗಣಪತಿಯನ್ನು ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನಾವು ಅಲ್ಲೆಲ್ಲ ಓಡಾಡಿದ್ವಿ.
ಇಲ್ಲಿಯ ವಿಶೇಷ ಅವಲಕ್ಕಿ ಪ್ರಸಾದವಂತೂ ತುಂಬಾ ರುಚಿಯಾಗಿತ್ತು. ಹಾಗೆ ಪ್ರಸಾದವನ್ನೆಲ್ಲ ತಿಂದು ಅಲ್ಲಿಂದ ನಾವು ಹೊರಟ್ವಿ. ಇಂದಿನ ಈ 2 ಕ್ಷೇತ್ರಗಳ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನಿಮ್ಮ ಅನಿಸಿಕೆ ಹಾಗೂ ಲೈಕ್ ನನಗೆ ಖುಷಿ ಕೊಡುತ್ತೆ, ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.